ಇವತ್ತು ರವಿ ಶೆಟ್ಟಿ ಅಥವಾ ಕಾರ್ಮಿಕ ವೇದಿಕೆ ರವಿ ಅಂತ ಏನು ತಮ್ಗೆ ಹೆಸರಿದೆ, ಇದೇ ರೀತಿಯಲ್ಲಿ ಡೀಲ್ ರವಿ ಅನ್ನೋದು ಕೂಡ ತಮ್ಮದೇ ಒಂದು ಹೆಸರು ಅಂತ ನಾನು ಕೇಳಿದ್ದೆ. ಇಲ್ಲ, ಯಾರೋ ಒಬ್ಬರು ಹೇಳಿರೋ ವ್ಯಕ್ತಿ ಅಥವಾ ಯಾವುದೋ ಒಂದು ವಿಷಯದಲ್ಲಿ ಬಂದಿರೋ ಹೆಸರಿರ್ಬೋದು. ಹಿಂದೊಮ್ಮೆ ಕಾರ್ಮಿಕರಿಗೆ ಹಲ್ಲೆಯನ್ನ ನಡೆಸಿದ್ರು ಅನ್ನುವಂತ ವಿಚಾರ ಜಗಜ್ಜಾಹೀರವಾಗಿದೆ. ಒಂದು 2-3 ಜನ ಇದ್ದಾರೆ. ಅವರು ಇದು ರವಿ ಶೆಟ್ಟಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ತಾಗಿದ್ದಾರೆ. ಹಾಗೆ ಇದು ತಾಗುವಂತದ್ದು. 7ನೇ ಕ್ಲಾಸ್ ಓದಿದ ರವಿ ಬೇರೆಯವರಿಗೆ ಜಾಬ್ ಎಲ್ಲಿಂದ ಕೊಡಿಸ್ತಾನೆ ಅಂತ, ಇದು ಕೇವಲ ಡೊನೇಷನ್ ನ ಗಿಮಿಕ್ ಅಷ್ಟೇ ಅನ್ನುವಂತ ಮಾತು ಕೂಡ ಇತ್ತು. ಸರ್ ಹೇಳ್ತಾರೆ ಸರ್, 716 ಜನಕ್ಕೆ ಕೆಲಸ ಕೊಡ್ತಿದ್ವಿ, ಇನ್ನೇನಾಗ್ಬೇಕು ಸರ್? ಕೆಲವು ರಾಜಕೀಯ ಮುಖಂಡರನ್ನ ಬಹಳ ವೈಯಕ್ತಿಕವಾಗಿ ಎದುರು ಹಾಕೊಂಡಿದ್ದಾರೆ ರವಿ ಶೆಟ್ಟಿ ಅವರು ಅನ್ನೋ ಮಾತುಗಳು ಕೂಡ ಇದೆ. ನೇರ ದಿಟ್ಟವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಅದೇ ಸರ್ಟಿಫಿಕೇಟ್ ನೀವು ಕೊಟ್ರಿ, ನನಗೆ ತುಂಬಾ ಖುಷಿ ಆಯ್ತು. ಉಡುಪಿಯ ಡಿಸಿ ಅನ್ನ ವರ್ಗಾವಣೆ ಮಾಡ್ಲಿಕ್ಕೆ ರವಿ ಶೆಟ್ಟಿ ಅವರ ಕೈವಾಡ ಬಹಳ ಇತ್ತಂತೆ. ಇದು ಶುದ್ಧ ಸುಳ್ಳು. ಒಬ್ಬ ಜಿಲ್ಲಾಧಿಕಾರಿಯನ್ನ ಎತ್ತಂಗಡಿ ಮಾಡುವಂತ ಶಕ್ತಿ ನನಗಿಲ್ಲ. ನಿಮಗೆ ಜನಸೇವೆಯನ್ನ ಮಾಡಬೇಕು ಅಂತಿದ್ರೆ ಬೇರೆಯವರಿಗೆ ಮನೆ ಕಟ್ಸಿಕೊಡ್ಬೋದು, ನಿಮ್ಮ ರಿಲೇಷನ್ ಅಲ್ಲಿ ಇದ್ದವರಿಗೆ ಮಾತ್ರ ಕೊಲ್ಲೂರವರೆಗೆ ಯಾಕೆ ಹೋಗ್ತೀರಾ? ಪ್ರಥಮವಾಗಿ ಅವನು ಗೌರವಿಸಬೇಕು. ಅದಾದ ನಂತರ ಅವನ ಮನೆ, ಅವನ ಕುಟುಂಬ, ಅವನ ಸಂಸಾರ, ಅವನ ಹಳ್ಳಿ, ಅವನ ಊರು, ಅವನ ಇದು ಗ್ರಾಮ, ಅದಾದ ನಂತರ ಅವನ ರಾಜ್ಯ, ಅವನ ಜಿಲ್ಲೆ, ಅವನ ರಾಜ್ಯ, ಅವನ ದೇಶ.